Hi, welcome back to Divya's Colorful Way All-in-One YouTube channel. ಇದೇನಪ್ಪ ಸ್ಟಾರ್ಟಿಂಗಲ್ಲಿ ಬೆಲ್ಲಿ ಡ್ಯಾನ್ಸ್ ಅದು ಇದು ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಇದೆಲ್ಲ ಏನು ಗೊತ್ತಾ, ಶ್ರೀಕಾಂತ್ ಅವರು ದುಬೈ ಹೋಗಿರ್ಬೇಕಾದ್ರೆ ಸಖತ್ತಾಗಿ ಎಂಜಾಯ್ ಮಾಡಿದಂಥ ವಿಡಿಯೋ ಕ್ಲಿಪ್ಸ್ನ ನನಗೆ ಶೇರ್ ಮಾಡಿದರು. ಸೊ ಅದನ್ನೆಲ್ಲ ನಾನಿವಾಗ ಮರ್ಜ್ ಮಾಡಿಬಿಟ್ಟು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವು ನೋಡಿಬಿಟ್ಟು ಎಂಜಾಯ್ ಮಾಡಿ. ಶ್ರೀಕಾಂತ್ ಅವರು ಆಲ್ರೆಡಿ ಸಖತ್ತಾಗಿ ಎಂಜಾಯ್ ಮಾಡಿಬಿಟ್ಟು ವಿಡಿಯೋನ ನಮಗೆ ಶೇರ್ ಮಾಡಿದ್ದಾರೆ. ನಾವು ಆ ವಿಡಿಯೋ ನೋಡಿ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಲ್ವಾ. ಅಷ್ಟೇ ಅಲ್ಲದೆ UAEಗೆ ಹೋದರೆ ಯಾವ್ಯಾವ ಪ್ಲೇಸ್ಗೆ ನಾವು ವಿಸಿಟ್ ಮಾಡಲೇಬೇಕು, ಅಲ್ಲಿ ನೋಡಬೇಕಾಗಿರುವಂಥ ಬೆಸ್ಟ್ ಪ್ಲೇಸಸ್ ಯಾವುದು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡ್ಕೊಂಡು ಹೋಗಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಶ್ರೀಕಾಂತ್ ಅವರು ಹೋಗಿದ್ದು ಅಬುದಾಬಿಗೆ. ಅಲ್ಲಿ ದುಬೈ, ಅಬುದಾಬಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಇರುವಂಥ ಬೆಸ್ಟ್ ಪ್ಲೇಸಸ್ ಎಲ್ಲ ಕಡೆ ವಿಸಿಟ್ ಮಾಡಿಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡಿದರು. ಆಲ್ಮೋಸ್ಟ್ 18 ಡೇಸ್ ಅಲ್ಲೇ ಇದ್ದರು. ಆಮೇಲೆ ಏನೇನು ಗಿಫ್ಟ್ಸ್ ಅಂದರು, ಐಫೋನ್ ಅದು ಇದು ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರ ನನ್ನ ವಿಡಿಯೋಸ್ದಲ್ಲಿ. ಸೊ ನಾನು ಜಾಸ್ತಿ ಏನು ಇವಾಗ ಹೇಳ್ತಾ ಹೋಗಲ್ಲ. ಕ್ವಿಕ್ಕಾಗಿ 1 by 1 ಯಾವ್ಯಾವ ಪ್ಲೇಸಿಗೆ ಅವ್ರು ವಿಸಿಟ್ ಮಾಡಿದ್ರು ನೋಡ್ತಾ ಹೋಗೋಣ ಬನ್ನಿ. ಶ್ರೀಕಾಂತ್ ಅವರು ಫಸ್ಟು ಅಬುದಾಬಿನಲ್ಲಿರೋ ಡೆಸರ್ಟ್ ಸಫಾರಿಗೆ ಹೋದರು. ಡೆಸರ್ಟ್ ಸಫಾರಿ ಅಂದರೆ ಒಂಥರ 6 hours ಟೂರ್ ಇನ್ ಡೆಸರ್ಟ್ ಅಂತ ಹೇಳ್ಬೋದು. ಇಲ್ಲಿ ಒಂಥರ ಸಖತ್ತಾಗಿರೋ ಎಂಜಾಯ್ಮೆಂಟ್ ಇರುತ್ತೆ. ಸೊ ಅದ್ರ ಜೊತೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಈ 6 hours ಎಂಜಾಯ್ಮೆಂಟಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಪಿಕಪ್ ಆ್ಯಂಡ್ ಡ್ರಾಪ್ ಅವ್ರದ್ದೇ ಇರುತ್ತೆ. ಇಲ್ಲಿ ನಿಮಗೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅಂದರೆ ಬೆಲ್ಲಿ ಡ್ಯಾನ್ಸ್, ಫೈರ್ ಶೋ ಮತ್ತು ತನುರಾ ಡ್ಯಾನ್ಸ್ ಇದೆಲ್ಲನೂ ಇರುತ್ತೆ. ಮತ್ತು ನಿಮಗೆ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಕೂಡ ಇಲ್ಲೇ ಕೊಡ್ತಾರೆ. ಇನ್ನು ಫುಡ್ಗೆ ಬಂದರೆ ಅನ್ಲಿಮಿಟೆಡ್ ಸಾಫ್ಟ್ ಡ್ರಿಂಕ್ಸ್ ಮತ್ತು ಟೀ, ಕಾಫಿ ಎಲ್ಲನೂ ಇರುತ್ತೆ. ಮತ್ತು ನೈಟ್ ಡಿನ್ನರ್ಗೆ ಬಾರ್ಬಿಕ್ಯೂ ಮತ್ತು ಬಫೆಟ್ ಡಿನ್ನರ್ ಇರುತ್ತೆ. ಇಲ್ಲಿ ವೆಜ್, ನಾನ್ ವೆಜ್ ಎರಡೂ ಥರನೂ ಇರುತ್ತೆ. ಇದಿಷ್ಟೇ ಅಲ್ಲದೆ ಡಿಫ್ರೆಂಟ್ ರೈಡ್ಸ್ ಕೂಡ ಇರುತ್ತೆ. ಅಂದರೆ ಕ್ಯಾಮಲ್ ರೈಡ್, ಹಾರ್ಸ್ ರೈಡ್ ಮತ್ತು ಏನು ಸಖತ್ ಥ್ರಿಲ್ಲಿಂಗ್ ಆಗಿರುವಂತಹ ಕ್ವಾಡ್ ಬೈಕ್ ರೈಡಿಂಗ್ ಕೂಡ ಇರುತ್ತೆ. ಇನ್ನು ಸನ್ಸೆಟ್ ಫೋಟೋಗ್ರಫಿ ಅದು ಇದು ತೊಗೊಳ್ಬೋದು. ಇದಿಷ್ಟೇ ಅಲ್ಲದೆ ಹೆನ್ನಾ ಪೇಂಟಿಂಗ್ ಕೂಡ ಇರುತ್ತೆ. ಹೆನ್ನಾ ಪೇಂಟಿಂಗ್ ಅಂತ ಅಂದರೆ ಅದು ನಮ್ಮ ಕೈಯಲ್ಲಿ ಸಿಂಪಲ್ಲಾಗಿ ಒಂದೊಂದು ಮೆಹಂದಿ ಡಿಸೈನನ್ನು ಬರೀತಾರೆ. ಇದು UAEಲಿ ಮಿಸ್ ಮಾಡದೆ ಹೋಗಬೇಕಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ, 1-2 ವರ್ಷದ ಹಿಂದೆ ಅಬುದಾಬಿನಲ್ಲಿ ಹಿಂದೂ ಮಂದಿರ ಒಂದು ಓಪನ್ ಆಯಿತು. ಇದನ್ನು 2024ಅಲ್ಲಿ ಓಪನ್ ಮಾಡಿದರು. ಸ್ವಾಮಿ ನಾರಾಯಣ ಸಂಸ್ಥೆಯಿಂದ ನಿರ್ಮಾಣವಾದಂಥ ಇದು ಒಂದು ಹಿಂದೂ ಮಂದಿರವಾಗಿದೆ. ಇಲ್ಲಿಗೂ ಸಹ ಶ್ರೀಕಾಂತ್ ಅವರು ಮಿಸ್ ಮಾಡದೆ ವಿಸಿಟ್ ಮಾಡಿದರು. ಈ ದೇವಸ್ಥಾನಕ್ಕೋಸ್ಕರ UAE ಸರ್ಕಾರ 27 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ರಾಜಸ್ಥಾನದ ಪಿಂಕ್ ಸ್ಯಾಂಡ್ಸ್ಟೋನ್ ಮತ್ತು ಇಟಾಲಿ ಮಾರ್ಬಲನ್ನು ಯೂಸ್ ಮಾಡಿದ್ದಾರೆ. ನೋಡ್ಲಿಕ್ಕಂತೂ ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ. ಇದರ ಎತ್ತರ ಬಂದು 108 ಅಡಿ, ಹಾಗೆ ಉದ್ದ 262 ಅಡಿ, ಅಗಲ 180 ಅಡಿ ಇದೆ. ಇನ್ನು ಈ ಮಂದಿರದ ಕೆತ್ತನೆ ಅಂತೂ ತುಂಬಾ ಅದ್ಭುತವಾಗಿದೆ. ಈ ಕೆತ್ತನೆಯಲ್ಲಿ ರಾಮಾಯಣ, ಶಿವಪುರಾಣ, ಭಾಗವತ, ಮಹಾಭಾರತ ಮತ್ತು ಹಿಂದೂ ವ್ಯಕ್ತಿಗಳ ಜೀವನ ಕಥೆ ಇದಿಷ್ಟೇ ಅಲ್ಲದೆ ಮೆಸೊಪೊಟಮಿಯನ್, ಅಮೇರಿಕನ್ ಮತ್ತು ಕೆಲವೊಂದು ನಾಗರಿಕತೆಯ ಕಥೆಗಳನ್ನ ಸಹ ಒಳಗೊಂಡಿದೆ. ಇಲ್ಲಿ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿ ಫೋಟೋ, ವಿಡಿಯೋ ಒಳಗಡೆ ಮಾಡೋ ಹಾಗಿಲ್ಲ. ಹಾಗಾಗಿ ಶ್ರೀಕಾಂತ್ ಅವರು ಬರೀ ಹೊರಗಡೆ ಅಷ್ಟೇ ವಿಡಿಯೋ ಮಾಡಿದ್ದಾರೆ. ಇನ್ನು ಇಲ್ಲಿ ಯಾವ್ಯಾವ ದೇವರು ಇದೆ ಅಂತ ಕೇಳಿದಾಗ ಶ್ರೀಕಾಂತ್ ಅವರು ಹೇಳಿದ ಪ್ರಕಾರ ಇಲ್ಲಿ ಒಟ್ಟು 7 ದೇವಾಲಯ ಇದೆ ಅಂತ ಹೇಳಿದ್ರು. ಅದರ ಒಳಭಾಗದಲ್ಲಿ ದೇವಾಲಯದಲ್ಲಿ ಸ್ವಾಮಿನಾರಾಯಣ ಮತ್ತು ಗುಣತೀತಾನಂದ ಸ್ವಾಮಿಯ ಅಮೃತಶಿಲೆ ಮೂರ್ತಿಗಳಿದೆ. ಹಾಗೆ 2ನೇ ದೇವಾಲಯದಲ್ಲಿ ವಿಷ್ಣುವಿನ ಅವತಾರವಾಗಿರುವಂಥ ಕೃಷ್ಣ ಮತ್ತು ರಾಧೆಯ ಮೂರ್ತಿ ಇದೆ. 3ನೇ ದೇವಾಲಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಹನುಮಂತರ ಅಮೃತಶಿಲೆ ಇದೆ. ಹಾಗೆ 4ನೇ ದೇವಾಲಯದಲ್ಲಿ ಶಿವ, ಪಾರ್ವತಿ, ಗಣೇಶ, ಕಾರ್ತಿಕೇಯರ ಅಮೃತಶಿಲೆ ಇದೆ. ಹಾಗೆ 5ನೇ ದೇವಾಲಯದಲ್ಲಿ ಶ್ರೀನಿವಾಸ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಕಪ್ಪು ಗ್ರಾನೈಟ್ ಮೂರ್ತಿ, ಅದ್ರ ಜೊತೆಗೆ ಪದ್ಮಾವತಿಯ ಮೂರ್ತಿ ಕೂಡ ಇದೆ. ಕೃಷ್ಣ, ಸುಭದ್ರ, ಬಲಭದ್ರ ಇವರ ಮೂರ್ತಿಯನ್ನು 6ನೇ ದೇವಾಲಯದಲ್ಲಿ ಇಟ್ಟಿದ್ದಾರೆ. ಇನ್ನು 7ನೇ ದೇವಾಲಯವನ್ನು ಅಯ್ಯಪ್ಪ ದೇವರಿಗೆ ಸಮರ್ಪಿತ ಮಾಡಿದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪಂಚಲೋಹದಿಂದ ತಯಾರಾದಂತಹ ಒಂದು ಮೂರ್ತಿಯನ್ನು ಇಡಲಾಗಿದೆ. ಸಮುದ್ರ ಮಂಥನ
ಈ ರೀತಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಗೆ ದೇವಸ್ಥಾನಗಳಲ್ಲಿ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ, ಅದೇ ರೀತಿ ಇಲ್ಲೂ ಕೂಡ ನಡೆಸ್ತಾರೆ. ನೀವೊಂದು ಶಾರ್ಟ್ಸ್ ನೋಡಿರ್ಬೋದು ನಾನು ಹಾಕಿದ್ದೆ. ಅದು ಈ ಟೆಂಪಲ್‌ದು. ಅದರಲ್ಲಿ ಪ್ರಸಾದ ಕೊಡೋದು ಎಲ್ಲನೂ ಹಾಕಿದ್ದೆ. ಪೊಂಗಲ್ ರೀತಿ ಅಥವಾ ಬಿಸಿಬೇಳೆಬಾತ್ ಈ ಥರ ಪ್ರಸಾದವನ್ನ ಸಹ ಕೊಡ್ತಾರೆ. ನಾವು ಹಿಂದೂಗಳೇನಾದರೂ ದುಬೈ ಟ್ರಿಪ್ ಆ ಥರ ಹೋದರೆ ಮಿಸ್ ಮಾಡದೆ ಈ ಟೆಂಪಲ್‌ನ ಅಂತೂ ವಿಸಿಟ್ ಮಾಡಲೇಬೇಕು. ನೆಕ್ಸ್ಟು ಶ್ರೀಕಾಂತ್ ಅವರು ಡೈರೆಕ್ಟಾಗಿ ಹೋಗಿದ್ದು ಅಬುದಾಬಿಯಿಂದ ದುಬೈಗೆ ಶಾಪಿಂಗ್ಗೆ. ಶಾಪಿಂಗ್ ಏನೇನು ಮಾಡಿದರು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಾಗಿದೆ. ಐಫೋನು ಮತ್ತು ನನಗೆ ಬೇಕಾಗಿದ್ದಂಥ ಗಾಡ್ಜೆಟ್ಸ್ ಏನೇನಿದೆ ಅದೆಲ್ಲನೂ ನಾನು ಕ್ಲಿಯರಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ಶ್ರೀಕಾಂತ್ ಅವ್ರು ಹೋಗಿದ್ದು ವಾರ್ನರ್ ಬ್ರದರ್ಸ್ ವರ್ಲ್ಡ್. ಅದು ಸಹ ಅಬುದಾಬಿಲೇ ಇರೋದು. WB ಮೂವೀಸ್ ಎಲ್ಲ ನೀವು ನೋಡಿರ್ತೀರ, ಗೊತ್ತೇ ಇರುತ್ತೆ. ಸೊ ನೀವಿಲ್ಲಿ ಹೋದರೆ ನೀವಿಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ಸ್ನೆಲ್ಲ ಮೀಟ್ ಮಾಡ್ಬೋದು. ಸೂಪರ್ಮ್ಯಾನ್, ಬ್ಯಾಟ್ಮ್ಯಾನ್, ಸ್ಕೂಬಿ ಡೂಬಿ ಎಲ್ಲನೂ ನೀವು ಮೀಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ರೈಡ್ಸ್ ಎಲ್ಲನೂ ಇರುತ್ತೆ. ಸಖತ್ತಾಗಿ ನೀವು ಅಲ್ಲಿ ಎಂಜಾಯ್ ಕೂಡ ಮಾಡ್ಬೋದು. ಶ್ರೀಕಾಂತ್ ಅವರು ಅಷ್ಟೇ ಎಲ್ಲ ರೈಡ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ಸೊ ಈ ಎಂಜಾಯ್ಮೆಂಟಲ್ಲಿ ಅವ್ರಿಗೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಕೆಲವೊಂದು ಕಡೆ ಅಷ್ಟೇ ವಿಡಿಯೋ ಮಾಡಿದ್ದಾರೆ. ತಸ್ಮೈಕ ಯೋಗ ತಸ್ಮೈಕ ಭೋಗ ರಸ್ಮೈಕ ರಾಗ ಹಿಂದೂಲಂ ಅಂಗಾಂಗ ತೇಜ ಶೃಂಗಾರ ಭಾವ ಸುಕುಮಾರ ಸುಂದರಂ. ಈ ಸಾಂಗ್ ಶೂಟಿಂಗ್ ಆಗಿದ್ದು ಫೆರಾರಿ ವರ್ಲ್ಡ್ನಲ್ಲಿ. ಸೊ ನನಗೆ ಫೆರಾರಿ ವರ್ಲ್ಡ್ ಅಂದ್ಕೂಡಲೇ ಯಾವಾಗಲೂ ಈ ಸಾಂಗ್ ನೆನಪಾಗುತ್ತೆ. ನೆಕ್ಸ್ಟು ಶ್ರೀಕಾಂತ್ ಅವರು ಹೋಗಿದ್ದು ಫೆರಾರಿ ವರ್ಲ್ಡ್ಗೆ. ಅಲ್ಲಂತೂ ಸಖತ್ ರೈಡ್ಸ್ ಇದೆ ಅಂತ ಹೇಳ್ತಾರೆ. ತುಂಬಾ ವರ್ಲ್ಡ್ಸ್ ಫಾಸ್ಟೆಸ್ಟ್ ರೈಡ್ಸ್ ಕೂಡ ಇದೆಯಂತೆ. ಸೊ ನನ್ನ ಕೈಯಲ್ಲಂತೂ ಆಡೋಕ್ಕಾಗಲ್ಲ, ಯಾಕಂದರೆ ಮೊದಲೇ ನನಗೆ ತಲೆ ಸುತ್ತು ಬಂದುಬಿಡುತ್ತೆ. ಸೊ ನೀವೇನಾದರೂ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೆ ಎಲ್ಲ ರೈಡ್ಸ್ನ ಆಡಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇನ್ನು ಇಲ್ಲಿ ಮಕ್ಕಳಿಗೂ ಕೆಲವೊಂದು ಫನ್ ಗೇಮ್ಸ್ ಎಲ್ಲನೂ ಇದೆ ಅಂತ ಹೇಳಿದ್ರು. ಶ್ರೀಕಾಂತ್ ಅವ್ರ ಜೊತೆ ಅವ್ರ ಅಣ್ಣನ ಮಗ ಹಿತ್ವಿಕ್ ಕೂಡ ಹೋಗಿದ್ದ. ಅವನು ಎಲ್ಲ ಗೇಮ್ಸ್ನ ಚೆನ್ನಾಗಿ ಆಡಿಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ದಾನೆ. ನೆಕ್ಸ್ಟ್ ಶ್ರೀಕಾಂತ್ ಅವ್ರು ಹೋಗಿದ್ದು ಸೀ ವರ್ಲ್ಡ್‌ಗೆ. ಇದು ಒಂದು ಓಷನ್ ಅಡ್ವೆಂಚರ್ ಅಂತ ಹೇಳ್ಬೋದು. ಅಂದರೆ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿಡಿಯೋದಲ್ಲಿ ನೋಡಲಿಕ್ಕೇನೆ ತುಂಬ ಚೆನ್ನಾಗಿದೆ. ಇನ್ನು ರಿಯಲ್ ಆಗಿ ನೋಡಲಿಕ್ಕೆ ಇನ್ನೂ ಸಖತ್ತಾಗಿರ್ಬೋದು. ಹಾಗೆ ಇಲ್ಲಿ ಡಾಲ್ಫಿನ್ ಶೋ ಕೂಡ ನೋಡ್ಬೋದು. So join us on an adventure of discovery. Release your curiosity and let your creativity flow.
ಈ ರೋಡ್ ಅಂತೂ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಯಾವುದೋ ಸಣ್ಣ ಗುಡ್ಡಗಳನ್ನ ಸೀಳ್ಕೊಂಡು ಹೋಗ್ತಾ ಇದೆ. ಸೊ ಇವಾಗ ಇವರು ಹೋಗ್ತಾ ಇರೋದು ಸನ್ಸೆಟ್ ವ್ಯೂ ಪಾಯಿಂಟ್‌ಗೆ. நான் தான் பேண்ட் போட்டுருந்தேன்னா நான் ஷர்ட் போட்டுருந்தேனால ನಾರ್ಮಲ್ ಆಗಿ ನಾವು ಇಂಡಿಯಾದಲ್ಲಿ ಗೂಬೆ ಅಂತ ಬೈತಾ ಇರ್ತೀವಿ. ಬಟ್ ಇಲ್ಲಿ ನೋಡಿ ಗೂಬೆಗಳ ಜೊತೆ ಗೂಬೆಗಳನ್ನ ನೋಡ್ತಾ ಕಾಫಿ ಕುಡಿಬೋದಂತೆ. ಬೂಮಾ ದ ಔಲ್ ಕೆಫೆ ಇಲ್ಲಿಗೆ ಕೂಡ ಶ್ರೀಕಾಂತ್ ಅವರು ವಿಸಿಟ್ ಮಾಡಿದರು. ಇಲ್ಲಿ ಬೇರೆ ಬೇರೆ ಕಂಟ್ರಿಯ ಔಲ್ಗಳನ್ನ ಇಟ್ಟಿದ್ದಾರೆ. ಅದನ್ನು ಇದೊಂದು ಕೆಫೆ ಅಂತೆ. ಇದ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ಬೋದಂತೆ. ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆ ಕಾಫಿ ಕುಡ್ಕೊಂಡು ಬರ್ಬೋದಂತೆ. ಗೂಬೆ ಕೆಫಿ. ಹೀಗೆ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ಶ್ರೀಕಾಂತ್ ಅವರು ಮನೆಗೆ ಬಂದರು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು? ಲೈಕ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಬಾಯ್.